ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಕ್ರೈಮ್ ಥ್ರಿಲ್ಲರ್ಗಳಿಗೆ ಸಂಬಂಧಪಟ್ಟ ಟಾಪ್ 5 ಮೂವಿಗಳ ಬಗ್ಗೆ ನೋಡ್ಕೊಂಡು ಬರೋಣ. ಎಲ್ಲ ಮೂವಿಗಳು ಸೈಕೋ ಕಿಲ್ಲರ್ಗಳಿಗೆ ಸಂಬಂಧಪಟ್ಟ ಟಾಪ್ 5 ಮೂವಿಗಳಾಗಿವೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಮೂವಿಯಲ್ಲಿ ಮೊದಲಿಗೆ ಒಂದು ಚಿಕ್ಕ ಮಗು ಕಾಣೆಯಾಗುತ್ತದೆ. ಇದನ್ನು ಕಂಡುಹಿಡಿಯಲು ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದಾಗಿರುತ್ತಾರೆ. ಆದರೆ ಆ ಹುಡುಗಿ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಮುಂದೆ ಏನಾಗುತ್ತದೆ ಎಂದು ನಯನತಾರ ಅವರು ಕಂಡುಹಿಡಿಯಲು ಮುಂದಾಗುತ್ತಾರೆ. ಇದು ಈ ಮೂವಿಯ ಸ್ಟೋರಿಯಾಗಿದ್ದು ಟಾಪ್ 5 ಅಲ್ಲಿ ನಿಜಲ್ ಮೂವಿ ಬರುತ್ತಿದ್ದು ಮಧ್ಯದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ನಾವು ನೋಡಬಹುದಾಗಿದೆ. ಇದಾದ ನಂತರ ಮೂವಿಯ ಕೊನೆಯಲ್ಲಿ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ ಕಾಣುತ್ತದೆ. ಈ ಮೂವಿಯಲ್ಲಿ ನಯನತಾರ ಅವರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇವರು ಮಾಡಿದ ಹಲವಾರು ಕ್ರೈಮ್ ಥ್ರಿಲ್ಲರ್ ಮೂವಿಗಳಲ್ಲಿ ಇದು ಕೂಡ ಒಂದಾಗಿದೆ. ತಪ್ಪದೆ ನೋಡಿ. ಈ ಮೂವಿ ಒಂದು ವಿಚಿತ್ರವಾದ ಮೂವಿಯಾಗಿದೆ. ಈ ಮೂವಿಯಲ್ಲಿ ಕೀರ್ತಿ ಸುರೇಶ್ ಅವರು ನಟನೆ ಮಾಡಿದ್ದಾರೆ. ಈ ಮೂವಿಯಲ್ಲಿ ಮೊದಲಿಗೆ ಕೀರ್ತಿ ಸುರೇಶ್ ಅವರ ಮಗಳು ಚಿಕ್ಕ ಹುಡುಗಿಯಾಗಿರುತ್ತಾರೆ. ಈ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡುತ್ತಾನೆ. ಆದರೆ ಹೀರೋಯಿನ್ಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಇದನ್ನು ಮಾಡುತ್ತಿರುತ್ತಾನೆ. ಯಾರು ಆ ಕಿಡ್ನ್ಯಾಪರ್ಗೂ ಕೀರ್ತಿ ಸುರೇಶ್ಗೂ ಏನು ಸಂಬಂಧ ಅಂತ ಮೂವಿ ನೋಡಿಯೇ ತಿಳ್ಕೋಬೇಕು. ಟಾಪ್ 4ನಲ್ಲಿ ಬರುತ್ತಿರುವಂತಹ ಪೆಂಗ್ವಿನ್ ಮೂವಿ ಇದಾಗಿದ್ದು ಈ ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಕೂಡ ಮತ್ತು ಕೊನೆಯಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಈ ಮೂವಿಯಲ್ಲಿ ನೋಡಬಹುದಾಗಿದೆ. ಈ ಮೂವಿ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ವೀಕ್ಷಿಸಬಹುದಾಗಿದೆ. ಈ ಮೂವಿಯಲ್ಲಿ ಉತ್ತಮ ರೇಟಿಂಗ್ ಹೊಂದಿದ ಮೂವಿಯಾಗಿದೆ. ತಪ್ಪದೆ ನೋಡಿ. ಈ ಮೂವಿಯಲ್ಲಿ ಒಬ್ಬ ಡಿಟೆಕ್ಟಿವ್ ಹೆಂಡತಿ ಮರ್ಡರ್ ಆಗಿರ್ತಾರೆ. ನಂತರ ಒಬ್ಬ MLA ಮಗನ ಮರ್ಡರ್ ಆಗುತ್ತದೆ. ಕೊಲೆಗಾರರನ್ನು ಹಿಡಿಯುವುದು ತುಂಬ ಕಷ್ಟವಾಗಿರುತ್ತದೆ. ಆಗ ಹೀರೋ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಬರುತ್ತಾರೆ. ಇವರು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡುವಲ್ಲಿ ಮುಂದಾಗುತ್ತಾರೆ. ಆದರೂ ಕೂಡ ಕೊಲೆಗಾರನನ್ನು ಹಿಡಿಯುವುದು ತುಂಬ ಕಷ್ಟವಾಗುತ್ತದೆ. ಕೊಲೆಗಾರ ಯಾವುದೇ ಒಂದು ಸುಳಿವನ್ನು ಬಿಡದ ಕಾರಣ ಅವನನ್ನು ಹಿಡಿಯುವುದು ತುಂಬ ಕಷ್ಟವಾಗಿರುತ್ತದೆ. ನಂತರ ಮೂವಿಯಲ್ಲಿ ಒಂದು ದೊಡ್ಡ ಮಟ್ಟದ ಟರ್ನನ್ನು ನಾವು ನೋಡುತ್ತೇವೆ. ಮುಂದೆ ಏನಾಗುತ್ತದೆ ಎಂದು ಮೂವಿಯಲ್ಲಿ ನೋಡ್ಕೋಬೇಕು. ಟಾಪ್ 3ನಲ್ಲಿ ಬರುತ್ತಿರುವಂತಹ ಶಿವಾಜಿ ಸೂರತ್ಕಲ್ ಮೂವಿ ಇದಾಗಿದ್ದು ಸಸ್ಪೆನ್ಸ್ ಥ್ರಿಲ್ಲರ್ನ ಜೊತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಈ ಮೂವಿಯಲ್ಲಿ ನೋಡಬಹುದಾಗಿದೆ. ಈ ಮೂವಿಯಲ್ಲಿ ಸೈಕೋ ಕಿಲ್ಲರ್ ಒಂದಾದ ನಂತರ ಒಂದು ಕೊಲೆಯನ್ನು ಮಾಡ್ತಾ ಇರುತ್ತಾನೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಇವನನ್ನು ಹಿಡಿಯುವುದು ತುಂಬ ಕಷ್ಟವಾಗಿರುತ್ತದೆ. ಸೈಕೋ ಕಿಲ್ಲರ್ ತುಂಬ ಭಯಾನಕ ರೀತಿಯಲ್ಲಿ ಕೊಲೆಗಳನ್ನು ಮಾಡುತ್ತಿರುತ್ತಾನೆ. ಯಾವುದೇ ಒಂದು ಸುಳಿವನ್ನು ಕೂಡ ಬಿಡದೆ ಅವನು ಕೊಲೆಗಳನ್ನು ಮುಂದುವರಿಸುತ್ತಿರ್ತಾನೆ. ಕೊಲೆಗಳನ್ನು ಮಾಡುವುದರ ಜೊತೆಗೆ ಎಂಜಾಯ್ ಮಾಡುತ್ತಿರ್ತಾನೆ. ಹೀಗೆ ಅವನು ಒಂದು ಚಾಲೆಂಜನ್ನು ನೀಡುತ್ತಾನೆ. ನಂತರ ಏನಾಗುತ್ತದೆ ಎಂದು ಮೂವಿಯಲ್ಲಿ ನೋಡಬೇಕಾಗಿದೆ. ಟಾಪ್ 2ನಲ್ಲಿ ಬರುತ್ತಿರುವಂಥ ಜಾನ್ ಲೂಥರ್ ಮೂವಿ ಇದಾಗಿದ್ದು ಮೂವಿಯ ಡೈರೆಕ್ಷನ್ ಅನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಒಂದು ಸೆಕೆಂಡ್ ಕೂಡ ಬೋರ್ ಆಗುವುದಿಲ್ಲ. ಅಲ್ಲಲ್ಲಿ ಬರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮೂವಿ ನೋಡಲು ಮಜಾ ಕೊಡುತ್ತದೆ. ಕೊಲೆಗಾರ ಕೊಲೆಗಳನ್ನು ಮಾಡಿ ಯಾವುದೇ ಸುಳಿವನ್ನು ಬಿಡದೆ ಪಾರಾಗುತ್ತಿರುತ್ತಾನೆ. ಆದರೆ ಇನ್ವೆಸ್ಟಿಗೇಷನ್ ಆಫೀಸರ್ ತುಂಬ ಚಾಣಾಕ್ಷತನದಿಂದ ಇವನನ್ನು ಹಿಡಿಯಲು ಮುಂದಾಗುತ್ತಾರೆ. ಇವನು ಯಾವುದೇ ರೀತಿಯ ಒಂದು ಸುಳಿವನ್ನು ಬಿಡದ ಕಾರಣ ಇವನನ್ನು ಹಿಡಿಯುವುದು ತುಂಬ ಅಸಾಧ್ಯವಿದೆ ಎಂದು ಅನಿಸುತ್ತದೆ. ಆದರೂ ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಇವನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾನೋ ಇಲ್ಲವೋ ಎಂದು ಈ ಮೂವಿಯಲ್ಲಿ ನೋಡಬೇಕಾಗಿದೆ. ಟಾಪ್ 1ನಲ್ಲಿ ಬರುತ್ತಿರುವಂತಹ ಕುಮ್ಮನ್ ಮೂವಿ ಇದಾಗಿದ್ದು ಈ ಮೂವಿಯಲ್ಲಿ ಹಲವಾರು ಟ್ವಿಸ್ಟ್ಗಳನ್ನು ಇರುವುದನ್ನು ನಾವು ಕಾಣುತ್ತೇವೆ. IMDbಯಲ್ಲಿ ಕೂಡ ಉತ್ತಮ ರೇಟಿಂಗನ್ನು ಹೊಂದಿದೆ. ಅದರ ಜೊತೆಗೆ ಗೂಗಲ್ ಯೂಸರ್ಸ್ ತುಂಬ ಲೈಕ್ ಮಾಡಿದ್ದಾರೆ. ತಪ್ಪದೆ ನೋಡಿ. ಧನ್ಯವಾದಗಳು.